Hello, Namaste, aspirants. Today we are going to make the class about determiners, that is day 8. This content is going to help for the exams for CARTET, GPSTR, HSTR, GPT, CET, KPSC, SSC, banking, CTET, etc. So don't miss the video. Please watch till the end. You will get the good score in the exam. Let's begin the class. English Grammar Master Class, that is day 8. Topic is determiners. ಇವತ್ತು ನಾವು ಡಿಟರ್ಮೈನರ್ಸ್ ಕುರಿತಾಗಿ ಕ್ಲಾಸನ್ನು ಮಾಡೋಣ. ಇದು GPSTR, HSTR ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ಗಳಾದಂಥ CTET, KRTET ಎಲ್ಲರಿಗೂ ಕೂಡ ತುಂಬ ಯೂಸ್ ಆಗಿರ್ತಕ್ಕಂಥದ್ದು. ಇಂಗ್ಲೀಷ್ ಎಲ್ಲ ಒಂದು ಎಕ್ಸಾಮ್ಸ್ಗಳಲ್ಲೂ ಕಾಮನ್ ಆಗಿ ಕೇಳ್ತಕ್ಕಂಥದ್ದಿದೆ. ಹಾಗಾಗಿ ನೀವು ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆದರೆ ನಿಮಗೆ ಒಂದು 25 ಮಾರ್ಕ್ಸು 30 ಮಾರ್ಕ್ಸು ಎಲ್ಲ ಏನೇನಿರುತ್ತೆ ಆ ಎಕ್ಸಾಮ್ ಪ್ಯಾಟ್ರನ್ ತಕ್ಕ ಹಾಗೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂತ. ವಾಟ್ ಆರ್ ಡಿಟರ್ಮೈನರ್ಸ್? Determiners are words placed before noun to limit, specify, point out or quantify them. ಅಂದರೆ ಸಾಮಾನ್ಯವಾಗಿ ಒಂದು ಪರಿಮಿತಿಯನ್ನು ತೋರಿಸ್ತಕ್ಕಂಥ ಪದವನ್ನು ನಾವು ಡಿಟರ್ಮೈನರ್ ಅಂತೀವಿ. ಅದು ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನಮಗೆ ಹೇಳ್ತಕ್ಕಂಥದ್ದು ಅಂತ, ಪಾಯಿಂಟ್ ಔಟ್ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ದಿಸ್ ಬುಕ್ಕು, ದಟ್ ಬಾಯ್, ಸಮ್ ವಾಟರ್, ಮೆನಿ ಪೀಪಲ್, ಈ ರೀತಿಯಾಗಿ ಹೇಳ್ತೀವಲ್ಲ, ನೌನ್ಗಿಂತ ಬಿಫೋರಲ್ಲಿ ಬಳಸ್ತಕ್ಕಂಥದ್ದು ಸಾಮಾನ್ಯವಾಗಿ ಡಿಟರ್ಮೈನರ್ಸ್ ಅಂತ. ಈ ಡಿಟರ್ಮೈನರ್ಸಲ್ಲಿ ನಾವು ಒಂದು 2 ವಿಧಗಳನ್ನು ನೋಡ್ಬೋದು. ಟೈಪ್ಸ್ ಆಫ್ ಡಿಟರ್ಮೈನರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಗಳನ್ನು ನೋಡೋಣ. ವಿ ಸ್ಟಡೀಸ್ 7 ಟೈಪ್ಸ್. ಎಕ್ಸಾಮ್ ಫೋಕಸ್ಡ್ ಆಗಿರ್ತಕ್ಕಂಥ ಒಂದು 7 ಟೈಪ್ಸ್ಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಡೆಮಾನ್ಸ್ಟ್ರೇಟಿವ್ಸ್, ದಿಸ್, ದ್ಯಾಟ್, ದೀಸ್, ದೋಸ್ ಅಂತ. ಅಂದರೆ ಡೆಮಾನ್ಸ್ಟ್ರೇಟ್ ಮಾಡೋದು, ಯಾವುದು ಅಂತ, ಇದು, ಅದು, ಅವು, ಇವು ಅಂತ ಹೇಳ್ತೀವಲ್ಲ ಅದಕ್ಕೆ. ದಿಸ್ಸನ್ನು ಸಿಂಗ್ಯುಲರ್ ಮತ್ತು ನಿಯರಲ್ಲಿದ್ದಾಗ ನಾವು ದಿಸ್ಸನ್ನು ಬಳಸ್ತೀವಿ. ದ್ಯಾಟನ್ನು ಸ್ವಲ್ಪ ಫಾರ್ ಆಗಿದ್ದಾಗ ಬಳಸ್ತೀವಿ ಸಿಂಗ್ಯುಲರಲ್ಲಿ, ಮತ್ತು ಫಾರಲ್ಲಿದ್ದಾಗ. ದೀಸನ್ನು ಪ್ಲೂರಲಲ್ಲಿ ಮತ್ತು ನಿಯರ್ ಇದ್ದಾಗ ದೀಸನ್ನು ಬಳಸ್ತೀವಿ. ದೋಸನ್ನು ಪ್ಲೂರಲ್ ಫಾರ್ಮಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ದೂರ ಇರಬೇಕಾದ್ರೆ ಹೇಳ್ತೀವಿ ಅಂತ. ದೀಸ್, ದೋಸ್, ದ್ಯಾಟ್, ದಿಸ್ ಎಲ್ಲ ನಮಗೆ ಸಾಮಾನ್ಯವಾಗಿ ಇದ್ರ ಬೇಸಿಕ್ ಮೀನಿಂಗು ಮತ್ತು ಅದು ಯೂಸೇಜ್ ನಮಗೆ ಗೊತ್ತಿರಬೇಕು ಅಂತ. ಉದಾಹರಣೆಗೆ ಎಕ್ಸಾಂಪಲ್ಸಲ್ಲಿ ಸೆಂಟೆನ್ಸ್ಗಳನ್ನು ನೋಡೋದಾದರೆ, ದಿಸ್ ಪೆನ್ ಈಸ್ ಮೈನ್, ದೋಸ್ ಹೌಸಸ್ ಆರ್ ನ್ಯೂ. ಈ ರೀತಿ ದಿಸ್ ಪೆನ್ ಈಸ್ ಮೈನ್ ಅಂದರೆ ಇದು ಹತ್ತಿರ ಇರ್ತಕ್ಕಂಥ ಪೆನ್ನನ್ನು ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ದೋಸ್ ಹೌಸಸ್ ಆರ್ ಮೈನ್ ಅಂದರೆ ಸ್ವಲ್ಪ ದೂರದಲ್ಲಿ, ಕಣ್ಣಿಗೆ ಕಾಣ್ತಾ ಇರುತ್ತೆ, ಸ್ವಲ್ಪ ದೂರ ಇರುತ್ತೆ. ಹಾಗೆ ಇರುವಾಗ ನಾವು ದೋಸನ್ನು ಬಳಸ್ತೀವಿ. ಸೊ ದೋಸ್ ಹೌಸಸ್ ಆರ್ ಮೈನ್ ಅಂತ, ನ್ಯೂ ಅಂತ. ಕ್ವಾಂಟಿಫೈಯರ್ಸ್ ಅಂದರೆ ಎಷ್ಟು ಕ್ವಾಂಟಿಟಿಯನ್ನು ಹೇಳ್ತಕ್ಕಂಥದ್ದು. ಸಮ್, ಎನಿ, ಫ್ಯೂ, ಲಿಟಲ್, ಮಚ್, ಮೆನಿ, ಸೆವರಲ್, ಅ ಲಾಟ್ ಆಫ್, ಈ ರೀತಿಯಾದಂಥ ಪದಗಳನ್ನು ನಾವು ಕ್ವಾಂಟಿಫೈಯರ್ಸ್ ಅಂತ ಕರಿತೀವಿ. ರೂಲ್ಸ್ ಇದಕ್ಕೆ ಏನಿದೆ ಅಂದರೆ, ಮೆನಿ ಅಂದರೆ ಪ್ಲೂರಲ್ ಕೌಂಟೇಬಲ್ಸು, ಮಚ್ ಅಂದರೆ ಅನ್ಕೌಂಟೇಬಲ್ ಅಂತ. ಕೌಂಟ್ ಆಗೋದಕ್ಕೆ ಸಾಧ್ಯ ಇರ್ತಕ್ಕಂಥವನ್ನು ಹೇಳಬೇಕಾದ್ರೆ ನಾವು ಮೆನಿ ಅಂತ ಬಳಸ್ತೀವಿ. ಯಾವುದು ಕೌಂಟ್ ಮಾಡೋದಕ್ಕಾಗೋದಿಲ್ವೋ ಅಂಥವುಗಳನ್ನು ಹೇಳಬೇಕಾದ್ರೆ ಮಚ್ ಅಂತ ಬಳಸ್ತೀವಿ ಸಾಮಾನ್ಯವಾಗಿ. ಫ್ಯೂ, ಅ ಫ್ಯೂ ಅಂದರೆ ಪ್ಲೂರಲ್ ಕೌಂಟೇಬಲ್ ಅಂತ ಫ್ಯೂ ಅಂತ. ಲಿಟಲ್, ಅ ಲಿಟಲ್ ಅಂದರೆ ಅನ್ಕೌಂಟೇಬಲ್. ಫ್ಯೂ ಅಂದ್ರೂ ಸ್ವಲ್ಪ ಅಂತಲೇ ಆಗುತ್ತೆ, ಲಿಟಲ್ ಅಂದ್ರೂ ಸ್ವಲ್ಪನೇ ಆಗುತ್ತೆ. ಆದರೆ ಫ್ಯೂ ಅನ್ನೋದು ಸ್ವಲ್ಪ ಎಣಿಸೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ಹೇಳುವಾಗ ಫ್ಯೂ ಅಥವಾ ಎ ಫ್ಯೂ ಅಂತ ಹೇಳ್ತೀವಿ. ಬಟ್ ಲಿಟಲ್ ಅಂದರೆ ನಾವು ಅದು ಕೌಂಟ್ ಮಾಡೋದಕ್ಕಾಗೋದಿಲ್ಲ, ಎಣಿಸೋದಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಎ ಲಿಟಲ್ ಅಥವಾ ಲಿಟಲನ್ನು ಬಳಸ್ತೀವಿ ಅಂತ. ಈ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಇಂಗ್ಲೀಷನ್ನು ತುಂಬ ಪರ್ಫೆಕ್ಟಾಗಿಯೂ ಕಲಿಬೋದು ಅಂತ. ಎಕ್ಸಾಂಪಲ್ಸ್, ಐ ಹ್ಯಾವ್ ಮೆನಿ ಫ್ರೆಂಡ್ಸ್. ಸೊ ಮೆನಿ ಅಂದರೆ ಕೌಂಟ್ ಮಾಡ್ಬೋದು ಎಷ್ಟು ಫ್ರೆಂಡ್ಸ್ ಅಂತ. ಸೊ ಇಟ್ ಈಸ್ ಕೌಂಟೇಬಲ್, ಹಾಗಾಗಿ ಇಲ್ಲಿ ಮೆನಿಯನ್ನು ಬಳಸ್ತಾ ಇದ್ದಾರೆ. ದರ್ ಈಸ್ ಲಿಟಲ್ ವಾಟರ್ ಲೆಫ್ಟ್, ವಾಟರನ್ನು ಕೌಂಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲಿಟಲ್ ವಾಟರ್ ಅಂತ ಹೇಳ್ತಾ ಇದ್ದಾರೆ, ಅನ್ಕೌಂಟೇಬಲ್ ಅಲ್ವಾ. ಹಾಗೆ ನಂಬರ್ಸ್, ಕಾರ್ಡಿನಲ್ಸ್ ಆ್ಯಂಡ್ ಆರ್ಡಿನಲ್ಸ್ ಅಂತ. ಅಂದರೆ 1, 2, 3, ಫಸ್ಟ್, ಸೆಕೆಂಡ್, ಥರ್ಡ್, ಈ ರೀತಿಯಲ್ಲಿ. ಕನ್ನಡದಲ್ಲಿ ನಾವು ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ ಅಂತ ಬಳಸ್ತೀವಲ್ಲ ಅದು. ಎಕ್ಸಾಂಪಲ್ಸನ್ನು ನೋಡೋದಾದರೆ, ಹಿ ಓನ್ ಫಸ್ಟ್ ಪ್ರೈಸ್, ಹಿ ಬಾಟ್ 2 ಬನಾನಸ್, ಈ ರೀತಿಯಾಗಿ ನಾವಲ್ಲಿ ಸಂಖ್ಯೆಗಳನ್ನು ಹೇಳ್ತೀವಿ ಮತ್ತು ಎಷ್ಟನೇದು ಅಂತ ಮೆನ್ಷನ್ ಮಾಡ್ತೀವಿ. ಇದಕ್ಕೆ ನಂಬರ್ಸ್ ಮತ್ತು ಕಾರ್ಡಿನಲ್ ಆ್ಯಂಡ್ ಆರ್ಡಿನಲ್ಸ್ ಅಂತ ಕರೀತಾರೆ.
ಪೊಸೆಸಿವ್ ಡಿಟರ್ಮೈನರ್ಸ್ ಅಂದರೆ ಮೈ, ಯುವರ್, ಹಿಸ್, ಹರ್, ಇಟ್ಸ್, ಅವರ್, ದೇರ್ ಅಂತ ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಹೇಳುವಾಗ ನಾವು ಇವುಗಳನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್, ಮೈ ಬುಕ್ ಈಸ್ ಆನ್ ದ ಟೇಬಲ್, ದೇರ್ ಕಾರ್ ಈಸ್ ನ್ಯೂ. ಈ ರೀತಿಯಾಗಿ ಅಂದರೆ ಅವ್ರ ಕಾರು ಹೊಸದು ಅಂತ. ಯಾರ್ದು ಅಂತ ಹೇಳುವಾಗ ಇದು ಪೊಸೆಸಿವ್ ಡಿಟರ್ಮೈನರನ್ನು ಬಳಸ್ತೀವಿ ನಾವು. ಡಿಸ್ಟ್ರಿಬ್ಯೂಟಿವ್ ಡಿಟರ್ಮೈನರ್ಸ್ ಅಂದರೆ ಈಚ್, ಎವ್ರಿ, ಇದರ್, ನಿದರ್ ಈ ರೀತಿಯಾಗಿರ್ತಕ್ಕಂಥದ್ದು. ಎಕ್ಸಾಂಪಲ್ಸ್, ಈಚ್ ಸ್ಟೂಡೆಂಟ್ ಹ್ಯಾಸ್ ಅ ನೋಟ್ಬುಕ್, ನೀದರ್ ಆನ್ಸರ್ ಈಸ್ ಕರೆಕ್ಟ್ ಅಂದರೆ ಯಾವುದೋ ಆನ್ಸರ್ ಕರೆಕ್ಟ್ ಇಲ್ಲ ಅಂತ. ಆರ್ಟಿಕಲ್ಸ್, ಇದ್ರ ಕ್ಲಾಸನ್ನು ನಾನು ಸಪ್ರೇಟಾಗಿ ಆಲ್ರೆಡಿ ಮಾಡಿದ್ದೀನಿ, 2 ವಿಡಿಯೋಗಳನ್ನು ಮಾಡಿದ್ದೀನಿ. KRTETಗೋಸ್ಕರ ಒಂದು ಸಪ್ರೇಟಾಗಿ ಸೀರೀಸಲ್ಲಿ ಮಾಡಿದ್ದೆ, ಮತ್ತು ಇದು ನ್ಯೂ ಇಂಗ್ಲೀಷ್ ಮಾಸ್ಟರ್ ಗ್ರಾಮರ್ ಕ್ಲಾಸಲ್ಲಿ ಕೂಡ ಒಂದು ಮಾಡಿದ್ದೀನಿ. ಅದನ್ನು ನೀವು ಡೀಟೇಲಾಗಿ ಆ ವಿಡಿಯೋನ ನೋಡ್ಬೋದು. ಇಂಟರೋಗೇಟಿವ್ ಡಿಟರ್ಮೈನರ್ಸ್ ಅಂದರೆ ವಿಚ್, ವಾಟ್, ದೋಸ್, ಹೂಸ್ ಅಂದರೆ ಕ್ವಶನಿಂಗ್ ಇರ್ತಕ್ಕಂಥ ಒಂದು ವರ್ಡ್ಸು. ಎಕ್ಸಾಂಪಲ್ಸ್, ವಿಚ್ ಕಲರ್ ಡು ಯು ಲೈಕ್, ಹೂಸ್ ಬ್ಯಾಗ್ ಈಸ್ ದಿಸ್. ಇನ್ನು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ರೂಲ್ಸ್ಗಳನ್ನು ನೋಡೋಣ. ಮಚ್ ವರ್ಸಸ್ ಮೆನಿ. ಮೆನಿ ಅಂದರೆ ಪ್ಲೂರಲ್ ಥಿಂಗ್ಸು, ಮಚ್ ಅಂದರೆ ಅನ್ಕೌಂಟೇಬಲ್ ಅಂತ. ಇವುಗಳನ್ನು ನೆನ್ಪಿಟ್ಕೋಬೇಕು. ಫ್ಯೂ ವರ್ಸಸ್ ಅ ಫ್ಯೂ. ಫ್ಯೂ ಅನ್ನು ಆಲ್ಮೋಸ್ಟ್ ನನ್, ನೆಗೆಟಿವ್ ಐಡಿಯಾ ಹೇಳುವಾಗ ಅಂದರೆ ಗೊತ್ತಿಲ್ಲ ನಮಗೆ ಎಷ್ಟು ಅಂತ, ಅಂಥ ಸಂದರ್ಭದಲ್ಲಿ ನಾವು ಈ ಫ್ಯೂ ಅನ್ನು ಬಳಸ್ತೀವಿ. ಅ ಫ್ಯೂ ಅಂದರೆ ಸಮ್ ಅಂದರೆ ಸ್ವಲ್ಪ, ಪಾಸಿಟಿವ್ ಐಡಿಯಾ, ಗೊತ್ತಿದೆ ನಮಗೊಂದಿಷ್ಟೇ ಸ್ವಲ್ಪನೇ ಅಂತ, ಆ ಥರ ಇದ್ದಲ್ಲೇ ಅ ಫ್ಯೂ ಅಂತ ಬಳಸ್ತೀವಿ. ಲಿಟಲ್ ವರ್ಸಸ್ ಅ ಲಿಟಲ್ ಅಂದರೆ ಲಿಟಲನ್ನು ಆಲ್ಮೋಸ್ಟ್ ನಥಿಂಗ್, ಏನೂ ಇಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಅಂತ ಹೇಳ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಲಿಟಲನ್ನು ಬಳಸ್ತೀವಿ. ಎ ಲಿಟಲ್ ಅಂದರೆ ಸಮ್ ಅಮೌಂಟ್, ಸ್ವಲ್ಪ, ಇಷ್ಟು, ಒಂದಿಷ್ಟು ಕ್ವಾಂಟಿಟಿ ಅಂತ ಹೇಳುವಾಗ ಅ ಲಿಟಲ್ ಅಂತ ಬಳಸ್ತೀವಿ ಅಂತ. ಸಮ್ ವರ್ಸಸ್ ಎನಿ. ಸಮ್ ಅಂದರೆ ಪಾಸಿಟಿವ್ ಸೆಂಟೆನ್ಸಲ್ಲಿ ಬಳಸ್ತೀವಿ, ಎನಿ ಅಂದರೆ ಕ್ವಶನ್ಸು ಮತ್ತು ನೆಗೆಟಿವ್ಸಲ್ಲಿ ಎನಿಯನ್ನು ಬಳಸ್ತೀವಿ ಅಂತ. ಎಕ್ಸಾಂಪಲ್ಸ್, ಐ ಹ್ಯಾವ್ ಸಮ್ ಮನಿ, ಡು ಯು ಹ್ಯಾವ್ ಎನಿ ಮನಿ ಈ ರೀತಿಯಾಗಿ. ಎಕ್ಸಾಂಪಲ್ಸ್, ದಿಸ್ ಗರ್ಲ್ ಈಸ್ ಇಂಟೆಲಿಜೆಂಟ್, ದೋಸ್ ಸ್ಟೂಡೆಂಟ್ಸ್ ಆರ್ ಆಬ್ಸೆಂಟ್, ಐ ಹ್ಯಾವ್ ಫ್ಯೂ ಕ್ವಶನ್ಸ್, ಶಿ ಡ್ರಿಂಕ್ಸ್ ಅ ಲಿಟಲ್ ಮಿಲ್ಕ್, ದೇರ್ ಆರ್ ಮೆನಿ ಬುಕ್ಸ್ ಹಿಯರ್, ವಿಚ್ ಚಾಪ್ಟರ್ ಇಸ್ ಡಿಫಿಕಲ್ಟ್. ಈ ರೀತಿಯಾಗಿ ನಾವು ಒಂದಿಷ್ಟು ಡಿಟರ್ಮೈನರ್ಸ್ಗಳನ್ನು ಮೆನ್ಷನ್ ಮಾಡ್ಬೋದಲ್ಲಿ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಾಕ್ಟೀಸ್ ಮಾಡೋದಾದರೆ, ಹಿ ಹ್ಯಾಸ್ ಡ್ಯಾಶ್ ಫ್ರೆಂಡ್ಸ್, ಫ್ಯೂವಾ ಎ ಫ್ಯೂವಾ. ನಾನು ಆವಾಗಲೇ ಹೇಳಿದ್ದೆ ಇದು ಎಕ್ಸಾಂಪಲ್, ನೀವು ನೆನಪು ಮಾಡಿಕೊಂಡು ಆನ್ಸರ್ ಮಾಡಿ. ಡು ಯು ಹ್ಯಾವ್ ಡ್ಯಾಶ್ ಮನಿ, ಸಮ್ಮ, ಎನೀನಾ. ಐ ಮೆಟ್ ಡ್ಯಾಶ್ ಬಾಯ್ಸ್ ಇನ್ ದ ಪಾರ್ಕ್, ಫ್ಯೂವಾ ಅ ಫ್ಯೂವಾ. There is dash water in the bottle, little a little. Dash student got a prize, everyna all. Answer nodri. First one a few, second one any, third one a few, fourth one a little, fifth one every. MCQs ಕಾಂಪಿಟೇಟಿವ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ನೋಡೋದಾದರೆ, ಡ್ಯಾಶ್ ಬುಕ್ಸ್ ಆರ್ ಇಂಟ್ರೆಸ್ಟಿಂಗ್, ಸಮ್, ಎನಿ, ಎವ್ರಿ, ಅ ಲಿಟಲ್. ಇಲ್ಲಿ ಸಮ್ ಅನ್ನೋದು ಆನ್ಸರ್, ಸಮ್ ಬುಕ್ಸ್ ಆರ್ ಇಂಟ್ರೆಸ್ಟಿಂಗ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ದೆರ್ ಇಸ್ ಅ ಡ್ಯಾಶ್ ಟೈಮ್ ಲೆಫ್ಟ್, ದೆರ್ ಇಸ್ ಡ್ಯಾಶ್ ಟೈಮ್ ಲೆಫ್ಟ್, ಮೆನಿ, ಲಿಟಲ್, ಫ್ಯೂ, ಅ ಫ್ಯೂ. ಸೊ ಲಿಟಲ್ ಅನ್ನೋದು ದೆರ್ ಇಸ್ ಲಿಟಲ್ ಟೈಮ್ ಲೆಫ್ಟ್ ಅಂತ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಕಲರ್ ಡು ಯು ವಾಂಟ್, ವಾಟ್, ವಿಚ್, ಹೂಸ್, ದೋಸ್. ಯಾವ್ದು ಬರ್ಬೋದು? ವಿಚ್ ಕಲರ್ ಡು ಯು ವಾಂಟ್ ಅಂತ ಬರುತ್ತೆ. ಫೋರ್ತ್ ಒನ್, ಡ್ಯಾಶ್ ಆಫ್ ದ ಬಾಯ್ಸ್ ನೋಸ್ ದ ಆನ್ಸರ್, ಎನಿ, ಎವ್ರಿ, ಈಚ್, ಲಿಟಲ್. ಈಚ್ ಆಫ್ ದ ಬಾಯ್ಸ್ ನೋ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐ ಹ್ಯಾವ್ ಡ್ಯಾಶ್ ಐಡಿಯಾಸ್, ಮಚ್, ಮೆನಿ, ಲಿಟಲ್, ಅ ಲಿಟಲ್. ಐ ಹ್ಯಾವ್ ಮೆನಿ ಐಡಿಯಾಸ್. ಒನ್ ಲೈನಲ್ಲಿ ರಿವಿಸನನ್ನು ಮಾಡೋಣ ಡಿಟರ್ಮೈನರ್ಸ್ ಬಗ್ಗೆ. ಇದನ್ನು ನೆನ್ಪಿಟ್ಕೊಳ್ಬೋದು ಈಸಿಯಾಗಿ. ಇದು ತುಂಬ ಟ್ರಿಕ್ಕಿಯಾಗಿ ಟಿಪ್ಸನ್ನು ಕೊಡ್ತಾ ಇದ್ದೀನಿ ನಿಮಗೆ, ನೆನ್ಪಿಟ್ಕೊಳ್ಳಿ ಬೇಗ. ಡಿಟರ್ಮೈನರ್ ಸ್ಟ್ಯಾಂಡ್ ಬಿಫೋರ್ ನೌನ್ ಟು ಶೋ ನಂಬರ್, ಪೊಸಿಷನ್, ಕ್ವಾಂಟಿಟಿ, ರೆಫರೆನ್ಸ್, ಕ್ವೆಶನ್. ಸೊ ಡಿಟರ್ಮೈನರ್ ಯಾವಾಗಲೂ ಕೂಡ ನೌನ್ಗಿಂತ ಮುಂಚೆ ನಮಗೆ ಸಂಖ್ಯೆಯನ್ನು, ಅದರ ಕ್ವಾಂಟಿಟಿಯನ್ನು, ರೆಫರೆನ್ಸನ್ನು, ಮತ್ತು ಕ್ವೆಶನ್ ಟ್ಯಾಗನ್ನು, ಮತ್ತು ಪೊಸಿಷನ್ ಅಂದರೆ ಯಾರ್ದು ಅಂತ ಹೇಳುವಾಗ ಈ ಡಿಟರ್ಮೈನರ್ಗಳನ್ನು ಬಳಸ್ತೀವಿ. ಇವುಗಳನ್ನು ನೆನ್ಪಿಟ್ಕೊಳ್ಳಿ, ನಿಮಗೆ ಒಂದು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you for supporting.
Keep tuning to our channel. Don't miss the upcoming videos also. I'm going to do the GPSTR special videos in upcoming days. So do share with your friends also. Thank you for watching.